ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಫೆಬ್ರವರಿ 2ರಂದು ನಡೆಯಲಿರುವ ಮನ್ಮೂಲ್ ನಿರ್ದೇಶಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ರೈತ ಸಂಘ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಕಾಡೇನಹಳ್ಳಿ ರಾಮಚಂದ್ರು ಮಾತನಾಡಿ, ಪಾಂಡವಪುರ ತಾಲೂಕಿನ ವ್ಯಾಪ್ತಿಯ 148 ಡೈರಿಗಳು ನನ್ನ ಕುಟುಂಬವಿದ್ದಂತೆ. ಈ ತಾಲೂಕಿನ ಜನಪ್ರತಿನಿಧಿಗಳು, ಮತದಾರ ಬಂಧುಗಳು ನನ್ನ ಕೈ ಹಿಡಿದೇ ಹಿಡಿಯುತ್ತಾರೆ. ಜಿಲ್ಲೆಯಲ್ಲಿ ಕೃಷಿ ಮಂತ್ರಿ ಚೆಲುವರಾಯಸ್ವಾಮಿರವರು ರೈತರ ಪರ ಕೆಲಸ ಮಾಡುತ್ತಿದ್ದಾರೆ. ರೈತನ ಮಗನಾದ ಈ ತಾಲೂಕಿನ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯರವರು ರೈತರ ಪರ ಕೆಲಸ ಮಾಡುತ್ತಿದ್ದಾರೆ. ಹಾಗೆಯೇ ರೈತನ ಮಗನಾದ ನನ್ನನ್ನು ಬೆಂಬಲಿಸಿದರೆ ರೈತರ ಪರ ಕೆಲಸ ಮಾಡುತ್ತೇನೆ. ಹೈನುಗಾರಿಕೆಯಲ್ಲಿ ಪ್ರತಿ ಗ್ರಾಮದಲ್ಲೂ ಬದಲಾವಣೆ ತರುತ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ತ್ಯಾಗರಾಜ್, ಹಿರಿಯ ರೈತ ಮುಖಂಡರಾದ ವಿಜಯ್ ಸೇರಿದಂತೆ ಇತರರು ಹಾಜರಿದ್ದರು. ಡೈರಿಗೆ ಬಿಲ್ಡಿಂಗ್ ಇಲ್ಲ, ಸ್ವಂತ ಬಿಲ್ಡಿಂಗ್ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದೀನಿ. ಅದಲ್ಲದೆ ಈ ತಾಲೂಕಿನಲ್ಲಿ 7 ತಾಲೂಕಿನಲ್ಲಿ ಪಾಂಡವಪುರದಲ್ಲಿ ಸ್ವಂತ ಕಟ್ಟಡ ಇರಲಿಲ್ಲ, ಸ್ವಂತ ಜಾಗ ಇರಲಿಲ್ಲ. ಆ ಜಾಗವನ್ನು ಖರೀದಿ ಮಾಡಿದ್ದೀವಿ. ಈಗಾಗಲೇ ಅದು ನಾಳೆ ಕಟ್ಟಡ ಗುದ್ಲಿ ಪೂಜೆಗೆ ಮಾನ್ಯ ಮಂತ್ರಿಗಳು ಮತ್ತು ದರ್ಶನ್ ಪುಟ್ಟಣ್ಣಯವರಿಂದ 4 ಕೋಟಿ ಅಂದಾಜನ್ನು ತಯಾರು ಮಾಡಿಸಿದ್ದೀನಿ. ಇಡೀ ತಾಲೂಕಿನಲ್ಲಿ, ಇಡೀ ಜಿಲ್ಲೆಗೆ ಒಂದು ಒಳ್ಳೆ ಕಟ್ಟಡ ಮಾಡಬೇಕು, ನನ್ನ ರೈತರಿಗೆ ನ್ಯಾಯ ಕೊಡಿಸ್ಬೇಕು. ಅಲ್ಲಿ ಕಾರ್ಯದರ್ಶಿಗಳೆಲ್ಲ ತರಬೇತಿ, ನನ್ನ ಇರ್ತಕ್ಕಂಥ ಎಲ್ಲ ಹಾಲು ಉತ್ಪಾದಕರಿಗೆ ಮತ್ತು ಅಧ್ಯಕ್ಷರಿಗೆ, ನಿರ್ದೇಶಕರಿಗೆ ನಿಮ್ಮ ಕೆಲಸ ಏನು ಅನ್ನೋದನ್ನು ಹೇಳೋದಕ್ಕೆ ನನ್ನ ಸ್ವಂತ ಕಟ್ಟಡ ಮಾಡಿ ಅವ್ರಿಗೊಂದು ಒಳ್ಳೆ ತರಬೇತಿ ಕೊಡಬೇಕು. ಇಡೀ ತಾಲೂಕಲ್ಲಿ ಬದಲಾವಣೆ ತರಬೇಕು ಅನ್ನೋದೊಂದು ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದೀನಿ. ನನಗೆ ಗೊತ್ತಿದೆ ಈ ತಾಲೂಕಿನಲ್ಲಿ 148 ಡೈರಿಗಳಿದ್ದಾವೆ. ನಾನು ಅಲ್ಲಿಗೆ ಜಾತಿ ಗೊತ್ತಿಲ್ಲ, ಧರ್ಮ ಗೊತ್ತಿಲ್ಲ, ಪಕ್ಷ ಗೊತ್ತಿಲ್ಲ. ನಾನು 148 ಡೈರಿಗಳೂ ನಾನು ಕುಟುಂಬನ ಥರದಲ್ಲಿ ತಾಲೂಕಿನ ಕೆಲಸ ಮಾಡಿದ್ದೀನಿ. ನಾನು ಯಾರ ಹತ್ರಲೂ ಒಂದು ಕಾಪಿ ಕುಡಿದಿಲ್ಲ, ಒಂದು ನೆನಪಿ ಕೈ ಒಡ್ಡಿಲ್ಲ. ನನಗೆ ಗೊತ್ತಿದೆ ಈ ತಾಲೂಕಿನ ಜನಪ್ರತಿನಿಧಿಗಳು, ಮತದಾರ ಪ್ರಭುಗಳು ನನ್ನ ಕೈ ಹಿಡ್ದೇ ಹಿಡಿತಾರೆ. ಈ ಹುಡುಗನಿಗೆ ಓಟ್ ಹಾಕಿದ್ರೆ ಈ ತಾಲೂಕಿನಲ್ಲಿ ಒಳ್ಳೆ ಕೆಲಸ ಮಾಡ್ತಾನೆ. ನನಗೆ ದಿವಂಗತ ಪುಟ್ಟಣ್ಣಯ್ಯನವರು ರೈತರ ಪರ ಕೆಲಸ ಮಾಡಿದ್ದಾರೆ. ಇವತ್ತು ಕೃಷಿ ಮಂತ್ರಿಯಾಗಿ, ಜಿಲ್ಲಾ ಉಸ್ತುವಾರಿ ಸಚಿವರು ಈ ಜಿಲ್ಲೆಯಲ್ಲಿ ಒಬ್ಬ ಕೃಷಿ ಮಂತ್ರಿಯಾಗಿ ರೈತರ ಪರ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆಯೇ ಈ ತಾಲೂಕಿನಲ್ಲಿ ರೈತನ ಮಗ ದರ್ಶನ್ ಪುಟ್ಟಣ್ಣಯ್ಯನವರು ರೈತರ ಪರ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಖಂಡಿತ 100ಕ್ಕೆ 100 ಈ ನನ್ನ ಪ್ರತಿನಿಧಿಗಳು ನನ್ನ ಆಶೀರ್ವಾದ ಮಾಡ್ತಾರೆ. ನಾನು ಚೆಲುವರಾಯಸ್ವಾಮಿ ಮಂತ್ರಿಯವರು ಮತ್ತು ದರ್ಶನ್ ಪುಟ್ಟಣ್ಣಯ್ಯನ ಜೊತೆಲಿ ನಾನು ಒಬ್ಬ ರೈತರ ಮಗನಾಗಿ ಹೈನುಗಾರಿಕೆ ಬಗ್ಗೆ ಇಡೀ ಪ್ರತಿಯೊಂದು ಗ್ರಾಮದಲ್ಲಿ ಒಂದು ಬದಲಾವಣೆ ತರ್ತೀನಿ. ನನಗೆ ದೇವರು ಆ ಚೆಲುವನಾರಾಯಣ ಯೋಗ ನರಸಿಂಹ ಸ್ವಾಮಿ ನನಗೆ ಖಂಡಿತ ಆಶೀರ್ವಾದ ಮಾಡ್ತಾನೆ ಅಂತ ನಾನು ನಂಬಿಕೆ ಇಟ್ಟಿದ್ದೀನಿ. ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ದಿನಾಂಕ 2/2/2025 ಮನ್ಮೂಲ್ ಚುನಾವಣೆ ನಡೆಯೋ ಕಾರಣ ಇವತ್ತು ನಾವು ಚುನಾವಣೆಗೆ ಎಲ್ಲ ಪ್ರಿಪೇರ್ ಆಗಿದ್ದೇವೆ. ಆದ್ದರಿಂದ ಈಗ ನಾವು ಡೆಲಿಗೇಟ್ಸ್ ಏನಿದ್ದಾರೆ ಅವರೆಲ್ಲರನ್ನೂ ಮತಯಾಚನೆ ಮಾಡಿದ್ದೇವೆ. 124 ಇತ್ತು. 124ರಲ್ಲಿ ಒಂದು ಈಗ ರೀಸೆಂಟಾಗಿ ಒಂದು ಅಚಾತುರ್ಯದಿಂದ ಡೆತ್ ಆಯಿತು. ಆ 123 ಜನನ್ನು ನಾವು ಎಲ್ಲರನ್ನೂ ಭೇಟಿಯಾಗಿ ಎಲ್ಲರನ್ನೂ ನಾವು ಕೇಳ್ಕೊಂಡಿದ್ದೇವೆ, ರಿಕ್ವೆಸ್ಟ್ ಮಾಡಿದ್ದೇವೆ. ಅದು ಅಲ್ಲದೆ ಹೋದ ಸಲಿನೂ ರಾಮಚಂದ್ರವರೇ ಇದಾಗಿರೋದ್ರಿಂದ, ಏನು ಡೈರೆಕ್ಟರ್ ಆಗಿದ್ದರಿಂದ, ಮನ್ಮೂಲ್ ಡೈರೆಕ್ಟರ್ ಆಗಿರೋದ್ರಿಂದ ಅವ್ರಿಗೆ ಅನುಭವ ಚೆನ್ನಾಗಿದೆ. ಹಾಗೆಯೇ ನಮ್ಮ ಕಾಂಗ್ರೆಸ್ಸು ಮತ್ತು ರೈತ ಸಂಘ ಒಮ್ಮತ ಅಭ್ಯರ್ಥಿಯಾಗಿ ರಾಮಚಂದ್ರರನ್ನು ನಿಲ್ಲಿಸಿದ್ದೇವೆ. ಇದು ನಮ್ಮ ಉಸ್ತುವಾರಿ ಸಚಿವರಾದ ಚೆಲುವಣ್ಣವರು ಮತ್ತು ದರ್ಶನ್ ಅವರು ಆಯ್ಕೆ ಮಾಡಿರೋಂಥ ವ್ಯಕ್ತಿ. ಆದ್ದರಿಂದ ಎಲ್ಲರೂ ಡೆಲಿಗೇಟ್ಸು ನಾವು ಓದೋದ ಕಡೆ ಎಲ್ಲ ಒಳ್ಳೆ ಒಪಿನಿಯನ್ ಸಿಕ್ಕಿದೆ. ಆದ್ದರಿಂದ ನಮ್ಮ ಗೆಲುವು ಖಚಿತ ಅಂದ್ಕೊಂಡಿದ್ದೇವೆ. ಅದೇ ರೀತಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಾವು ಅಧಿಕಾರ ಹಿಡಿಯೋದ್ರಲ್ಲಿ ಗ್ಯಾರಂಟಿ ಶತಸಿದ್ಧ ಅಂತ ಈ ಮೂಲಕ ಹೇಳ್ತಾ ಇದ್ದೇವೆ. ನಮಸ್ಕಾರ. ಇಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಹಾಗೂ ರೈತ ಸಂಘದ ಬೆಂಬಲಿತ ಅಭ್ಯರ್ಥಿ ಕಾಡೇನಹಳ್ಳಿ ರಾಮಚಂದ್ರ ಅವ್ರನ್ನ ಈ ಮನ್ಮೂಲ್ ಚುನಾವಣೆಗೆ ಒಮ್ಮತದ ಅಭ್ಯರ್ಥಿಯಾಗಿ ನಾವೆಲ್ಲರೂ ಕೂಡ ಮಾಡಿದ್ದೀವಿ. ಅವರ ಗೆಲುವಿಗೆ ಎರಡೂ ಪಕ್ಷದವರು ಕೂಡ, ಸಂಘಟನೆ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಒಮ್ಮತದಿಂದ ದುಡಿತಾ ಇದ್ದೀವಿ. ಅವರ ಒಂದು ಯಶಸ್ಸನ್ನು ನಾವು ಬಯಸ್ತಾ ಇದ್ದೀವಿ. ಜೊತೆಗೆ ಅವರೆಲ್ರಿಗೂ ಅವ್ರಿಗೆ ಕಾಡೇನಹಳ್ಳಿ ರಾಮಚಂದ್ರಣ್ಣ ಅವ್ರಿಗೆ ತುಂಬ ಅನುಭವ ಇರುವಂಥ ಒಂದು ವ್ಯಕ್ತಿ. ಹಿಂದೆ ಅವರು ನಿರ್ದೇಶಕರಾಗಿ ಚುನಾಯಿತರಾದಂಥ ಸಂದರ್ಭದಿಂದ ಇದುವರೆಗೆ ಎಲ್ಲ ಡೈರಿಗಳನ್ನ ಒಂದು ಮೇಲ್ದರ್ಜೆಗೆ ಏರಿಸುವಂಥ ಒಂದು ಕೆಲಸನ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹಾಗಾಗಿ ಇನ್ನು ಮುಂದೆನೂ ಕೂಡ ಅವರಿಂದ ಒಳ್ಳೆಯ ಕೆಲಸ ಕಾರ್ಯಗಳನ್ನ ನಿರೀಕ್ಷೆಯಲ್ಲಿ ಇಟ್ಕೊಂಡು ನಾವು ಅವ್ರನ್ನ ಒಂದು ಗೆಲುವಿಗಾಗಿ ನಾವೆಲ್ಲರೂ ಕೂಡ ಶ್ರಮಿಸ್ತೇವೆ. ಅವರು ಗೆಲುವು ಖಂಡಿತ ಆಗತ್ತೆ, ಅದನ್ನು ನಾವು ಬಯಸ್ತೇವೆ. ಅವ್ರು ಗೆಲ್ಲುತ್ತೇವೆ. ಸರಿ, ಇವಾಗ ಡೆಲಿಗೇಟ್ಸ್ ಎಲ್ಲ ಡೆಲಿಗೇಟ್ಸ್ನ ನಾವು ಭೇಟಿ ಮಾಡಿ ಅವ್ರ ಜೊತೆ ಮಾತುಕತೆ ಆಗಿದೆ ಆಗಲೇ. ಹಾಗೆಲ್ಲರೂ ಕೂಡ ನಮಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಿದ್ದಾರೆ. ಹಾಗಾಗಿ ಗೆಲುವು ನಮ್ಮದೇ. ಈಗ ಓಟ್ ಎಷ್ಟು
ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.